ಇಲ್ಲಿ ಮಸಾಲೆ ದೋಸೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಫುಲ್ ಕ್ರಿಸ್ಪಿ ಆಗಿರುವಂಥ ಮಸಾಲೆ ದೋಸೆ. ಇದು ಚಿಲ್ಲಿ ಗಾರ್ಲಿಕ್ ನೂಡಲ್ಸು, ಆಮೇಲೆ ಹರಿಯಾಲಿ ಮೋಮೋ ಅಂತ, ಇದಂತೂ ಸಖತ್ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ, ಫುಲ್ ಪುದೀನ ಎಲ್ಲ ಹಾಕಿ ಮಾಡಿದ್ದಾರೆ. ಆಮೇಲೆ ಇದು ಬಂದು ಫ್ರೆಂಚ್ ಬೇಲ್ ಆದಮೇಲೆ ಬೇಬಿಕಾರ್ನ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕ್ಯಾಫೆ. ಇವತ್ತು ನಾವು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ. ವಿಜಯನಗರ ಫುಡ್ ಸ್ಟ್ರೀಟ್ ಒಂದು ಸೀರೀಸ್ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನನ್ನ ಕಣ್ಣು ಕುಕ್ಕಿದ್ದೆ ಈ ಮಸಾಲಾ ಬಾಕ್ಸ್. ಈ ಮಸಾಲಾ ಬಾಕ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ತುಂಬಾ ಗೊತ್ತಿರ್ಬೋದು. ಸೊ ನಾನು ಕೂಡ ಒಂದ್ಸಲ ಟ್ರೈ ಮಾಡೋಣ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವೀಕ್ಷಕರಿಗೆ ಈ ಮಸಾಲಾ ಬಾಕ್ಸ್ ಏನು ಸ್ಪೆಷಾಲಿಟಿ ಇಲ್ಲಿ ಅಂತ ತಿಳಿಸ್ಕೊಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ವಿಜಯನಗರ ಫುಡ್ ಸ್ಟ್ರೀಟ್ ವಾಟರ್ ಟ್ಯಾಂಕ್ ಹತ್ರ MC ಲೇಔಟ್ ಅಂತ ಅಡ್ರೆಸ್ಸು. ಸೊ ಗೂಗಲ್ ಲೊಕೇಶನ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮಸಾಲಾ ಬಾಕ್ಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಮೆನು 10 ರೂಪಾಯಿಂದ ಸ್ಟಾರ್ಟ್ ಆಗಿ 200 ರೂಪಾಯಿಗೆ ಎಂಡ್ ಆಗ್ಬಿಡುತ್ತೆ ಗುರು ಮೆನು. ಬಟ್ ನೋಡಿದ್ರೆ ಆ ಥರ ಕಾಣ್ತಾ ಇಲ್ಲ. ಒಳ್ಳೆ ಫುಡ್ ನಾನು ಒಳಗೆ ನೋಡ್ಕೊಂಡ್ ಬಂದೆ. ಫುಲ್ ಒಂಥರ ಚೈನೀಸ್ ಕಾನ್ಸೆಪ್ಟು. ಇದರಲ್ಲಿ ಇಂಡಿಯನ್ ಕಾನ್ಸೆಪ್ಟ್ ಕೂಡ, ಇಂಡಿಯನ್ ಫುಡ್ ಕೂಡ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೋಸೆ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಫಾಸ್ಟ್ ಮೂವಿಂಗ್ ಅಂತೆ, ತುಂಬ ಯೂನಿಕ್ ಆಗಿ, ತುಂಬ ಒಳ್ಳೆ ಟೇಸ್ಟಿ ಆಗಿರುವಂಥ ಡಿಶಸ್ ಇಲ್ಲಿ ಸಿಗುತ್ತೆ ಮಸಾಲಾ ಬಾಕ್ಸಲ್ಲಿ. ಸೊ ಬನ್ನಿ ಸ್ನೇಹಿತರೆ, ನಿಮಗೂ ಕೂಡ ಮಸಾಲಾ ಬಾಕ್ಸ್ ಕರ್ಕೊಂಡು ಹೋಗ್ತೀನಿ. ಯಾವ್ಯಾವ ಥರ ಫುಡ್ ಇದೆ ಎಲ್ಲ ನೋಡೋಣ, ಅದ್ರಲ್ಲಿ ಒಂದಷ್ಟು ಟೇಸ್ಟ್ ಮಾಡೋಣ. ತಡ ಮಾಡೋದು ಬೇಡ, ಬನ್ನಿ ಒಳಗೋಗೋಣ. ಸೊ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂತ ಬನ್ನಿ ಹಂಗೆ ಹತ್ರ ತೋರಿಸ್ತೀನಿ. ಸೊ ಇಲ್ಲಿ ಮಸಾಲೆ ದೋಸೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಫುಲ್ ಕ್ರಿಸ್ಪಿ ಆಗಿರುವಂಥ ಮಸಾಲೆ ದೋಸೆ. ಇದು ಚಿಲ್ಲಿ ಗಾರ್ಲಿಕ್ ನೂಡಲ್ಸು, ಆಮೇಲೆ ಹರಿಯಾಲಿ ಮೋಮೋ ಅಂತ, ಇದಂತೂ ಸಖತ್ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ, ಫುಲ್ ಪುದೀನ ಎಲ್ಲ ಹಾಕಿ ಮಾಡಿದ್ದಾರೆ. ಆಮೇಲೆ ಇದು ಬಂದು ಫ್ರೆಂಚ್ ಬೇಲ್ ಆದಮೇಲೆ ಸೊ ಇದು ಬಂದು ಬೇಬಿಕಾರ್ನ್ ಫ್ರೆಂಚ್ ಅಂತೆ. ಸೊ ಫಸ್ಟು ನಾವು ದೋಸೆಯಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ. ಇಲ್ಲಿ ದೋಸೆ ಫುಲ್ ಕ್ರಿಸ್ಪಿ ಆಗಿರೋಂಥ ದೋಸೆ. ಸೊ ಮುರಿತಾ ಇದ್ದೀನಿ. ಓ ಮೈ ಗಾಡ್, ತುಪ್ಪ ಜಿನುಗ್ತಾ ಇದೆ ಗುರು ದೋಸೆಲಿ. ಸೊ ದೋಸೆಲಿ ನೋಡಿ, ಮುರಿದ ತಕ್ಷಣನೇ ಮಧ್ಯದಲ್ಲಿ ಪಲ್ಯ ಸಖತ್ತಾಗಿರುತ್ತೆ. ಆಮೇಲೆ ಒಂಥರ ಚಟ್ನಿ ಕೊಟ್ಟಿದ್ದಾರೆ, 2 ಥರ ಚಟ್ನಿ ಕೊಟ್ಟಿದ್ದಾರೆ. ಇದು ಯಾವ್ದು ಅಂತ ನೋಡೋಣ. ಚೇಸ್. ಫುಲ್ ಕ್ರಿಸ್ಪಿ ಆಗಿರೋಂಥ ದೋಸೆ. ಅದರಲ್ಲಿ ಆಲೂಗಡ್ಡೆ ಪಲ್ಯ ಇರುತ್ತಲ್ಲ ಒಳಗಡೆ, ಅದು ಜಾಸ್ತಿ ಒಂಥರ ನೈಸ್ ಆಗಿದೆ. ಚಟ್ನಿ ಸಖತ್ತಾಗಿದೆ ಗುರು. ಆಮೇಲೆ ವೈಟ್ ಚಟ್ನಿನೂ ತಿನ್ನೋಣ ಬನ್ನಿ. ಈಗ ದೋಸೆ ಫುಲ್ಲು ಕ್ರಿಸ್ಪಿ ನೋಡಿ ಥರ ಇರುತ್ತೆ, ಫುಲ್ಲು ಕ್ರಿಸ್ಪಿನೆಸ್ಸು. ವೈಟ್ ಚಟ್ನಿಲಿ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ. ವೈಟ್ ಚಟ್ನಿಲಿ ಮೇಯ್ನ್ ಇವ್ರು ಹಾಕಿರೋಂಥ ತುಪ್ಪ ಏನಿದೆಯಲ್ಲ, ಅದ್ರ ಫ್ಲೇವರ್ ಜಾಸ್ತಿ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎಲ್ಲ ಒಂಥರ ಪರ್ಫೆಕ್ಟ್ ಕಾಂಬಿನೇಷನ್ನು. ಸ್ವಲ್ಪ ಲೈಟಾಗಿ ಖಾರಭರಿತವಾಗೂ ಇದೆ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಈಗ ನೂಡಲ್ಸ್ ಇದೆ, ಬನ್ನಿ ಅದೇಗಿದೆ ಅಂತ ನೋಡೋಣ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೂಡಲ್ಸು. ಇದು ಬಂದ್ಬಿಟ್ಟು ಗಾರ್ಲಿಕ್ ಚೈನೀಸ್ ನೂಡಲ್ಸ್ ಅಂತ. ಓ ಮೈ ಗಾಡ್, ನೋಡಿ ಯಾವ ಥರ ಇದೆ ಅಂತ. ಇದು ಸೊ ನೂಡಲ್ಸ್ ತಿನ್ನುವ. ಚಿಯರ್ಸ್. ನೂಡಲ್ಸು ಸಖತ್ತಾಗಿದೆ ಅವರು. ಫುಲ್ ಒಂಥರ ಗಾರ್ಲಿಕ್ ಫ್ಲೇವರು ನೂಡಲ್ಸಲ್ಲಿ. ಆಹಾ. ಆಮೇಲೆ ಈ ಕ್ಯಾಬೇಜ್ ಇದೆಯಲ್ಲ, ಅದನ್ನು ತುಂಬ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದಾರೆ. ಜೊತೆಲಿ ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ಸು, ಈ ಥರ ತರಕಾರಿ ಎಲ್ಲ ಸಿಗ್ತಾ ಇದ್ರೆ. ಮೇಯ್ನಾಗಿ ಇಲ್ಲಿದು ಟೇಸ್ಟ್ ಬಂದು ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ನನಗೆ. ತುಂಬಾ ಡಿಫ್ರೆಂಟ್ ಆಗಿದೆ, ಒಂಥರ ಗಾರ್ಲಿಕ್ ಫ್ಲೇವರ್ಡಲ್ಲಿ ಮಾಡಿದ್ದಾರೆ. ಸೊ ನಾನು ತಿಂದಿರೋ ನೂಡಲ್ಸಲ್ಲಿ ಇದೊಂಥರ ತುಂಬ ಡಿಫ್ರೆಂಟ್ ನೂಡಲ್ಸ್ ಅಂತ ಅನ್ನಿಸ್ತು ನನಗೆ. ಸೊ ಇದು ಬಂದು ಬೇಬಿಕಾರ್ನ್ ಫ್ರೆಂಚ್ ಅಂತ. ಇದು ನೋಡಿ, ಬೇಬಿಕಾರ್ನ್ ಫ್ರೆಂಚು ಒಂಥರ ಸಖತ್ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ ನೋಡೋಕ್ಕೆ. ಇಲ್ಲಿ ಚೈನೀಸ್ ಡಿಶಿಗೆ ಫೇಮಸ್ಸು, ಹಾಗಾಗಿ ಈ ಬೇಬಿಕಾರ್ನ್ ಫ್ರೆಂಚು ಕೂಡ ಇಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಅಂದರು. ನೋಡೋಣ ಹೇಗಿದೆ ಅಂತ. ಚೇಸ್. ಒಂಥರ ಮಸಾಲೆ ಭರಿತವಾಗಿ ಖಾರವಾಗಿದೆ. ಇದರಲ್ಲಿ ಒಂಥರ ಸಾಸ್ ಹಾಕಿರ್ತಾರಲ್ಲ, ಆ ಸಾಸ್ದು ಫ್ಲೇವರ್ಫುಲ್ಲಾಗಿ ಅದರದ್ದು ಒಂಥರ ಟೇಸ್ಟು. ಲೈಟಾಗಿ ಸ್ವೀಟ್ನೆಸ್ ಕೂಡ ಬರುತ್ತೆ. ಬೇಬಿಕಾರ್ನ್ ಫ್ರೆಂಚು ಅಷ್ಟೇ, ಅಗಿಬೇಕಾದ್ರೆ ಆ ಬೇಬಿಕಾರ್ನ್ ಎಲ್ಲ ಸ್ಪ್ರೆಡ್ ಆಗಿ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ಕೂಡ ಟ್ರೈ ಮಾಡಿ. ಈಗ ನನ್ನ ಕಣ್ಣು ಕುಗ್ತಾ ಇರೋದು ಹರಿಯಾಲಿ ಮೋಮೋಸ್ ಮೇಲೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಇದು ಬಂದು
ಹರಿಯಾಲಿ ಮೋಮೋಸ್. ಓಹೋ, ಸೊ ನೋಡಿ, ಹರಿಯಾಲಿ ಮೋಮೋಸ್ ಈ ಥರ ಇರುತ್ತೆ. ಫುಲ್ಲು ಪುದೀನ, ಇದು ಪೂರ್ತಿ ಪುದೀನ. ಇದೇನು ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ಮಸಾಲ, ಕಂಪ್ಲೀಟ್ಲಿ ಇದು ಪುದೀನ ಮತ್ತು ಚಿಲ್ಲೀಸ್ ಫ್ಲೇವರ್ ಆ್ಯಡ್ ಮಾಡಿದ್ದಾರೆ. ತಿಂದ್ಬಿಟ್ರೆ ಸ್ವರ್ಗ. ಅಂತೂ ಭಯಂಕರವಾಗಿದೆ ಗುರು. ಮಾತ್ರ ಇದರಲ್ಲಿ ಖಾರ ಹಂಗೆ ಸುರ್ರ್ ಅಂತ ಏರುತ್ತೆ ಖಾರ. ಇದು ಬಂದ್ಬಿಟ್ಟು ಚಿಲ್ಲಿ ಮತ್ತು ಪುದೀನ ಇದು ಮಿಕ್ಸ್ ಮಾಡಿ ಹಾಕಿರ್ತಾರೆ, ಆ ಪೇಸ್ಟು, ಅದ್ರದ್ದು ಫ್ಲೇವರು. ಆಮೇಲೆ ಮೋಮೋ ಒಳಗಡೆ ತರಕಾರಿ ಇಟ್ಟಿರ್ತಾರಲ್ಲ ಅದ್ರ ಫ್ಲೇವರು. ತಿಂತಾಯಿದ್ರೆ ಖಾರವಾಗಿ ಸಖತ್ ಡಿಫ್ರೆಂಟ್ ಆಗಿದೆ. ಮೋಮೋಸು ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಮೋಮೋಸ್ ಬರುತ್ತೆ. ಅದರಲ್ಲಿ ಇದು ಜಾಸ್ತಿ ಜನ ತೊಗೊಂಡು ತಿಂತಾ ಇರೋ, ಅದಕ್ಕೆ ನಾನು ತೊಗೊಂಡೆ. ಟೇಸ್ಟ್ ವೈಸ್ ಮಾತ್ರ ಮಿಸ್ಸೇ ಮಾಡಬೇಡಿ ಮೋಮೋ. ಇವಾಗ ಚೈನೀಸ್ ಬೇಲ್ ಇದೆ, ಅದೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದು ಬಂದು ಚೈನೀಸ್ ಬೇಲ್ ಅಂತೆ. ಇದೊಂಥರ ಏನಾಗ್ತಾರೆ ಅಂದರೆ, ಬೇಲ್ಗೆ ಇವರು ಮಸಾಲೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ, ಕೋಸು, ಆಮೇಲೆ ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಇದು ಮಸಾಲ ಬೇಲು, ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದಾರೆ. ತಿನ್ನೋಣ ಹೇಗಿದೆ ಅಂತ. ಚಿಯರ್ಸ್. ಆಹಾ, ಮಸಾಲ ಬೇಲ್ಗೆ ನಾನು ಕೊಡ್ತೀನಿ ಫುಲ್ ಮಾರ್ಕ್ಸ್. ನನಗಂತೂ ಇದು ಇರೋದ್ರಲ್ಲೇ ಒಂಥರ ಯೂನಿಕ್ ಡಿಶ್ ಅಂತ ಅನ್ನಿಸ್ತು. ಒಂಥರ ಲೆಮನ್ ಫ್ಲೇವರು, ಆಮೇಲೆ ಕೊರಿಯಾಂಡರ್ ಹಾಕಿರ್ತಾರೆ, ಆಮೇಲೆ ಕ್ಯಾಬೇಜು, ಈರುಳ್ಳಿ ಎಲ್ಲ ಹಾಕಿರ್ತಾರೆ. ಇದಂತೂ ಬಂದಾಗ ಮಿಸ್ ಮಾಡದೆ ತಗೊಳ್ಳಿ. ಇಬ್ರು ತಿನ್ಬೋದು ಆರಾಮಕ್ಕೆ, ಜಾಸ್ತಿ ಕೊಡ್ತಾರೆ. ಆ್ಯಂಡ್ ಪ್ರೈಸಸ್ಸು ತುಂಬ ಕಮ್ಮಿ ಇದೆ. ಈ ಪ್ರೈಸ್ಗೆ ಈ ಥರ ಒಂದು ಚೈನೀಸ್ ಡಿಶಸ್ ಎಲ್ಲ ಸಿಗ್ತಾ ಇದೆ ಅಂದರೆ, ನಾನು ಮಸಾಲ ಬಾಕ್ಸ್ ನೋಡಿದ್ದೆ ಬಟ್ ಬಂದಿರಲಿಲ್ಲ. ಬಂದು ತಿಂದು ಸಖತ್ ಖುಷಿ ಆಯಿತು. ಸೊ ಈ ಮಸಾಲ ಬೇಲೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಬಂದಿದೆ. ಸೊ ಹೇಗನ್ನಿಸ್ತು ವೀಕ್ಷಕರೇ ಈ ಮಸಾಲ ಬಾಕ್ಸ್ನ, ಈ ಒಂದು ಡಿಶಸ್ನ ವಿಡಿಯೋಸ್? ಸೊ ಇದ್ರ ಬಂದು ಮಸಾಲ ಬಾಕ್ಸ್ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12:30 ನೈಟು 10 ಗಂಟೆ 10:30 ತನಕ ಇರುತ್ತೆ. ಸೊ ಮಸಾಲ ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿದ್ರಲ್ಲ. ಇಷ್ಟ ಆಯ್ತಾ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ಶ್ರೇಯಸ್ ಕೆಫೆನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಟೇಕ್ ಕೇರ್.